ಅನಸೂಯಮ್ಮ ಮತ್ತು ಶಂಕರಪ್ಪನವರ ಕುಟುಂಬದಲ್ಲಿ 3 ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳು ಇದ್ದಳು. ಈ ದಂಪತಿಗಳು ಆ 4 ಮಕ್ಕಳನ್ನು ತುಂಬ ಪ್ರೀತಿಯಿಂದ ಬೆಳೆಸಿದ್ದರು. ದೊಡ್ಡ ಮಗ ಯೋಗೇಶ, ಇವರಿಗೆ ಮದುವೆಯಾಗಿದೆ. ಹೆಂಡತಿಯ ಹೆಸರು ಗೀತಾ. ಎರಡನೆಯ ಮಗನ ಹೆಸರು ರಮೇಶ, ಇವರಿಗೂ ಈಗ ಮದುವೆಯಾಗಿದೆ. ಇವನ ಹೆಂಡತಿಯ ಹೆಸರು ಪವಿತ್ರ. ಮೂರನೆಯ ಮಗುವಾಗಿ ಲತಾ ಹುಟ್ಟಿರುತ್ತಾಳೆ. ಅವಳಿಗೂ ಈಗ ಮದುವೆಯಾಗಿದೆ. ಇನ್ನು ಕೊನೆಯ ಮಗನ ಹೆಸರು ಸಂತೋಷ, ಇವನಿಗಿನ್ನೂ ಮದುವೆಯಾಗಿಲ್ಲ. ದೊಡ್ಡ ಮಗ ಚೆನ್ನಾಗಿ ಓದಿ ಒಬ್ಬ ಒಳ್ಳೆಯ ಇಂಜಿನಿಯರ್ ಆಗಿದ್ದ. ಎರಡನೆಯ ಮಗ ಓದುವುದರಲ್ಲಿ ತುಂಬ ಜಾಣನಾಗಿದ್ದ. ಈಗ ಇವನು ಪ್ರೈವೇಟ್ ಕಂಪನಿಯೊಂದರಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದಾನೆ. ಇನ್ನು ಮೂರನೆಯ ಮಗ ಸಂತೋಷನಿಗೆ ಅದ್ಯಾಕೋ ವಿದ್ಯೆ ಹತ್ತಲಿಲ್ಲ. ಆದ ಕಾರಣ ಅವನು ಕೆಲಸವಿಲ್ಲದೆ ಮನೆಯಲ್ಲಿಯೇ ಇರುತ್ತಿದ್ದ. ಸಂತೋಷನಿಗೆ ಕೆಲಸವಿಲ್ಲದೆ ಮನೆಯಲ್ಲಿ ಉಳಿದುಕೊಂಡಿದ್ದರಿಂದ ಮನೆಯವರ ಕಣ್ಣಿಗೆ ತಿಂದು ಮಲಗಿ ಹುಂಡಾಡಿ ಗುಂಡನ ಹಾಗೆ ಓಡಾಡಿಕೊಂಡಿರುವ ಅವನಂತೆ ಕಾಣುತ್ತಿದ್ದ. ಸಂತೋಷ ಆಗ ತಾನೇ ಊಟ ಮುಗಿಸಿ ಕುಳಿತಿದ್ದ. ಅಮ್ಮ ಅನಸೂಯಳ ಬಳಿ ಸಂತೋಷ ಕಾಫಿ ಮಾಡಿಕೊಡಲು ಕೇಳುತ್ತಾನೆ. ಅದಕ್ಕೆ ಅನಸೂಯಮ್ಮನ ಮೊದಲನೇ ಸೊಸೆ ರೂಮಿನಿಂದ ಹೊರಗೆ ಬಂದು, ಇನ್ನು ಈಗ ತಾನೇ ಊಟ ಮಾಡಿ ಕೈ ತೊಳೆದಿದ್ದೀರಾ, ಅದಾಗಲೇ ನಿಮಗೆ ಕಾಫಿ ಕುಡಿಬೇಕಾ? ದುಡಿಯೋದು 3 ಕಾಸು, ತಿನ್ನೋದು 6 ಕಾಸು. ಅಷ್ಟು ಕಾಫಿ ಕುಡಿಯುವ ಮನಸ್ಸಿದ್ದರೆ ಸ್ವಲ್ಪ ದುಡಿಯುವುದನ್ನು ಕಲಿಯಬೇಕು ಅಂತ ಕೊಂಕಾಗಿ ಮಾತನಾಡಿದಳು. ಅನಸೂಯಮ್ಮನವರ ಚಿಕ್ಕ ಸೊಸೆ ನಾನೇನು ಕಡಿಮೆ ಇಲ್ಲ ಅನ್ನುವ ಥರ, ಈ ಮನೆಯಲ್ಲಿ ನಾವಿಬ್ಬರು ಕೆಲಸ ಮಾಡುವವರಿದ್ದೇವಲ್ಲ, ಪ್ರತಿ ನಿಮಿಷಕ್ಕೂ ಪಾತ್ರೆ ತೊಳೆಯಲಿಕ್ಕೆ, ಟೀ ಮಾಡೋದಿಕ್ಕೆ ಮತ್ತೆ ಮನೆಯವರೆಲ್ಲರ ಸೇವೆ ಮಾಡೋಕೆ ಇದ್ದೀವಿ ಅಂತ ಜೋರಾಗಿ ಅಂದಳು. ಈ ಮಾತುಗಳನ್ನು ಕೇಳಿದ ಸಂತೋಷ ಸುಮ್ಮನೆ ಒಂದು ಲೋಟ ನೀರು ತೆಗೆದುಕೊಂಡು ಕುಡಿದು ಮನೆಯಿಂದ ಹೊರಗೆ ಅವನ ಗೆಳೆಯರ ಬಳಿ ಹೊರಟು ಹೋದ. ಅಂದು ಹಬ್ಬದ ದಿನವಾಗಿದ್ದರಿಂದ ಆ ಮನೆಯ ಮೊದಲನೆಯ ಮಗ ಯೋಗೇಶ ಆಫೀಸ್ ಕೆಲಸ ಮುಗಿಸಿಕೊಂಡು ಮನೆಗೆ ಬರುವಾಗ ಮನೆಯಲ್ಲಿರುವ ಎಲ್ಲರಿಗೂ ಏನಾದರೂ ಒಂದು ತರುತ್ತಿದ್ದ. ಆದರೆ ಯೋಗೇಶ ಸಂತೋಷನಿಗೆ ಏನನ್ನೂ ತಂದಿರುವುದಿಲ್ಲ. ಸಂತೋಷ ರೂಮಿನಿಂದ ಹೊರಬಂದವನೇ ತನ್ನ ಅಣ್ಣನಿಗೆ ಕೇಳಿದ, ಅಣ್ಣ, ನನಗೆ ನೀನು ಏನು ತಂದಿದ್ದೀಯಾ, ಬೇಗ ತೋರಿಸು ಎಂದು. ಮನೆಯಲ್ಲಿ ಇದ್ದುಕೊಂಡು ಏನು ದುಡಿಯದೆ ಹಾಗೆ ತಿನ್ನುತ್ತಿದ್ದೀಯಾ, ಅದೇ ನಿನಗೆ ಹೆಚ್ಚಾಯಿತು, ಮತ್ತಿನ್ನೇನು ತರಬೇಕು ನಿನಗೆ ಅಂತ ಕೇಳಿದ. ಸುಮ್ಮನೆ ಹಾಗೆ ಕೇಳಬೇಕು ಅಂತ ಅನ್ನಿಸ್ತು ಅಣ್ಣ, ಅದಕ್ಕೆ ಕೇಳಿದೆ ಎಂದು ಅಲ್ಲಿಂದ ಸಂತೋಷ ಸಪ್ಪೆ ಮೋರೆ ಇಟ್ಟುಕೊಂಡು ಹೊರಟು ಹೋದ. ಮಾರನೇ ದಿನ ಸಂತೋಷ ಹೊರಗೆ ಎಲ್ಲಿಗೂ ಹೋಗಬೇಕಾಗಿತ್ತು. ಅದಕ್ಕಾಗಿ ತನ್ನ ಅಕ್ಕ ಲತಾಳಿಗೆ ಸ್ವಲ್ಪ ಐರನ್ ಮಾಡಿಕೊಡು ಅಂತ ಬಟ್ಟೆಗಳನ್ನು ಅವಳ ಕೈಯಲ್ಲಿಟ್ಟು ಹೇಳಿದ. ಆಗ ಲತಾ, ಯಾವಾಗಲೂ ಮನೆಯಲ್ಲಿ ಮಲಗಿಕೊಂಡಿರ್ತೀಯ, ಕನಿಷ್ಠ ನಿನ್ನ ಬಟ್ಟೆಯನ್ನು ನೀನೇ ಐರನ್ ಮಾಡಿಕೊಳ್ಳಲು ಆಗುವುದಿಲ್ಲವೇ? ಸ್ವಲ್ಪನಾದರೂ ಮೈ ಬಗ್ಸಿ ಕೆಲಸ ಮಾಡೋದು ಕಲಿಬೇಕು. ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಅವನನ್ನು ಯಾರಾದರೂ ಏನಾದರೂ ಒಂದು ಬೇಸರದ ಮಾತುಗಳನ್ನು ಹೇಳುತ್ತಲೇ ಇದ್ದರು. ಆಗ ಸಂತೋಷನ ತಂದೆ ತಾಯಿ, ನೋಡು ಮಗ, ನೀನು ಸುಮ್ಮನೆ ಕುಳಿತಿದ್ದರೆ ಎಲ್ಲರೂ ನಿನ್ನನ್ನು ಬಾಯಿಗೆ ಬಂದ ಹಾಗೆ ಏನಾದರೂ ಹೇಳುತ್ತಿರುತ್ತಾರೆ. ಅದು ಮನುಷ್ಯನ ಲಕ್ಷಣವೂ ಅಲ್ಲ. ಅದರ ಬದಲು ನಿನಗೆ ಯಾವ ಕೆಲಸ ಬರುತ್ತದೆಯೋ ಅದೇ ಕೆಲಸವನ್ನು ಹೊರಗೆ ಹೋಗಿ ಮಾಡು ಎಂದು ಹೇಳಿದರು. ಸಂತೋಷ ತಂದೆ ತಾಯಿಯ ಮಾತುಗಳನ್ನು ಕೇಳಿ ಹೊರಗೆ ದುಡಿಯಲು ಹೋಗುತ್ತಿದ್ದ. ಅವನಿಗೆ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಸಣ್ಣ ಕೆಲಸ ದೊರೆತಿತ್ತು. ಅವನ 2 ಅಣ್ಣಂದಿರ ಮದುವೆಯಾಗಿತ್ತು. ಅವರಿಬ್ಬರಿಗೂ ಒಳ್ಳೆಯ ಕೆಲಸ ಕೂಡ ಇತ್ತು. ಇದರಿಂದ ಅಕ್ಕ ಲತಾಳನ್ನು ಒಂದು ಒಳ್ಳೆಯ ಕುಟುಂಬಕ್ಕೆ ಮದುವೆ ಕೂಡ ಮಾಡಿಕೊಟ್ಟಿದ್ದರು. ಈಗ ಸಂತೋಷನ ಮದುವೆ ಮಾಡಬೇಕೆಂದರೆ ಹೆಣ್ಣು ಸಿಗುತ್ತಿರಲಿಲ್ಲ. ಇದರಿಂದ ನೊಂದಿದ್ದ ಸಂತೋಷನ ತಂದೆ ತಾಯಿ ತುಂಬ ದುಃಖಪಟ್ಟುಕೊಂಡಿದ್ದರು. ಎಲ್ಲಿ ಹೆಣ್ಣು ಕೇಳಲು ಹೋದರೂ ಎಲ್ಲರೂ ಏನು ಓದಿದ್ದಾನೆ, ಎಲ್ಲಿ ಕೆಲಸ ಮಾಡುತ್ತಿದ್ದಾನೆ, ಸಂಬಳವೆಷ್ಟು ಎಂದು 108 ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ಆದರೆ ಅದೆಲ್ಲವುದಕ್ಕೂ ಸಂತೋಷನ ತಂದೆ ತಾಯಿ ಬಳಿ ಉತ್ತರವಿರಲಿಲ್ಲ. ಇನ್ನು ಲತಾ ತವರು ಮನೆಗೆ ಬಂದಾಗ ತನ್ನ 2 ಅಣ್ಣಂದಿರು ಮತ್ತು ಅತ್ತಿಗೆಯನ್ನು ತುಂಬ ಪ್ರೀತಿಯಿಂದ ಕಾಳಜಿಯಿಂದ ಮಾತನಾಡಿಸುತ್ತಿದ್ದಳು. ಆದರೆ ಸಂತೋಷನನ್ನು ಮಾತನಾಡಿಸುವುದು ಅವಳಿಗೆ ಅಷ್ಟೊಂದು ಇಷ್ಟವಿರಲಿಲ್ಲ. ಅವಶ್ಯಕತೆಯೂ ಇಲ್ಲ ಎನ್ನುವಂತೆ ನಡೆದುಕೊಳ್ಳುತ್ತಿದ್ದಳು. ಏಕೆಂದರೆ ಅವನು ಅವಳಿಗಾಗಿ ಏನನ್ನೂ ಮಾಡಿರಲಿಲ್ಲ, ಏನನ್ನೂ ಕೊಟ್ಟಿರಲಿಲ್ಲ. ಇತ್ತೀಚೆಗೆ ಸಂತೋಷ ದಿನಪೂರ್ತಿ ದುಡಿದು ಆಯಾಸವಾಗಿ ರಾತ್ರಿ ಬಂದು ಊಟ ಮಾಡಿ ಬೇಗ ಮಲಗಿಬಿಡುತ್ತಿದ್ದ. ಹೆಚ್ಚಿಗೆ ಓದದೆ ಇದ್ದಿದ್ದರಿಂದ ಅವನಿಗೆ ಅಂಥ ಒಳ್ಳೆಯ ಕೆಲಸವೂ ಇರಲಿಲ್ಲ. ಮದುವೆಯಾಗಲು ಇತ್ತ ಹೆಣ್ಣು ಸಿಗುತ್ತಿರಲಿಲ್ಲ. ಇತ್ತೀಚೆಗೆ ಅನಸೂಯಮ್ಮನವರ ಗಂಡನಿಗೆ ಆರೋಗ್ಯ ಸರಿಯಿರಲಿಲ್ಲ. ಜೊತೆಗೆ ಮಗನ ಮದುವೆಯಾಗಿಲ್ಲ ಎಂಬ ಚಿಂತೆ ಕೂಡ ಇತ್ತು. ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದಾಗ ಮಾರ್ಗ ಮಧ್ಯದಲ್ಲಿ ತಮ್ಮ ಉಸಿರನ್ನು ನಿಲ್ಲಿಸಿದರು. ಗಂಡನನ್ನು ಕಳೆದುಕೊಂಡ ಅನಸೂಯಮ್ಮನವರು ಮನೆಯಲ್ಲಿ ಇನ್ನು ಆಸ್ತಿಯ ವಿಚಾರಕ್ಕೆ ಅಣ್ಣ ತಮ್ಮಂದಿರ ಮಧ್ಯೆ ಬಿರುಕು ಮೂಡಬಹುದು ಎಂದು ತಿಳಿದು ತನ್ನ ತವರೂರಿನಲ್ಲಿ ಒಂದು ಬಡ ಕುಟುಂಬದಲ್ಲಿ ಬೆಳೆದ ಆಶಾ ಎನ್ನುವ ಹುಡುಗಿಯನ್ನು ನೋಡುತ್ತಾಳೆ. ಆ ಕುಟುಂಬದವರ ಬಳಿ ಮಾತನಾಡಿ ತನ್ನ 3ನೇ ಮಗನಾದ ಸಂತೋಷನಿಗೆ ಮದುವೆ ಮಾಡಿಸುತ್ತಾಳೆ ಮತ್ತು ಸಂತೋಷನಿಗೆ ಹೇಳುತ್ತಾಳೆ, ಇಷ್ಟು ದಿವಸ ನೀನು ಒಂಟಿಯಾಗಿ ಯಾವುದೇ ಜವಾಬ್ದಾರಿ ಇಲ್ಲದೆ ಬೆಳೆದಿದ್ದೀಯಾ ಅಂತ ನಿನ್ನ ಅಣ್ಣಂದಿರು ಹೇಳುತ್ತಿರುತ್ತಾರೆ. ಆದರೆ ಇನ್ನು ಮುಂದೆ ನಿನಗೆ ಜವಾಬ್ದಾರಿಗಳು ಹೆಚ್ಚುತ್ತವೆ. ನಿನ್ನನ್ನು ನಂಬಿಕೊಂಡು ಬಂದಿರುವ ಆಶಾಳನ್ನು ನೀನು ಚೆನ್ನಾಗಿ ನೋಡಿಕೊಳ್ಳಬೇಕು. ಅವಳ ಕಣ್ಣಲ್ಲಿ ಯಾವುದೇ ಕಾರಣಕ್ಕೂ ನೀರು ಹಾಕಿಸಬೇಡ. ಇದು ಇಂದಿನಿಂದ ನಿನ್ನ ಜವಾಬ್ದಾರಿಯಾಗಿರುತ್ತದೆ ಎಂದು ಹೇಳುತ್ತಾರೆ.
ಮದುವೆ ನಂತರ ಸಂತೋಷ ಖಾಲಿ ಇರದೆ ಶ್ರದ್ಧೆಯಿಂದ ದುಡಿಯತೊಡಗಿದ. ಅವನ ಗೆಳೆಯರು ಅವನನ್ನು ಪ್ರತಿದಿನದಂತೆ ಮಾಮೂಲಿ ಜಾಗಕ್ಕೆ ಟೀ ಕುಡಿದು ಹರಟೆ ಹೊಡೆಯಲು ಕರೆದರೆ ಈಗ ಅವನು ಹೋಗುತ್ತಿರಲಿಲ್ಲ. ಆಗ ಅವನ ಗೆಳೆಯರು, ಏನೋ ಸಂತೋಷ, ನೀನು ಮದುವೆ ಆದ ಮೇಲೆ ಹೆಂಡತಿ ಗುಲಾಮ ಆಗ್ಬಿಟ್ಟಿದ್ದೀಯಾ ಅಂತ ರೇಗಿಸ್ತಾರೆ. ಆಗ ಸಂತೋಷ, ಮದುವೆಗೆ ಮುಂಚೆ ನನ್ನದು ಒಂದೇ ಹೊಟ್ಟೆ ಇತ್ತು. ಆಗ ಸುಲಭವಾಗಿ ದುಡಿದು ನನ್ನ ಹೊಟ್ಟೆಯನ್ನು ಹೇಗಾದರೂ ತುಂಬಿಸಿಕೊಳ್ಳುತ್ತಿದ್ದೆ. ಈಗ 2 ಹೊಟ್ಟೆಗಳಾಗಿವೆ. ಮುಂದೆ ಮಕ್ಕಳಾದಾಗ ಅವರ ಜವಾಬ್ದಾರಿಯು ನನ್ನ ಮೇಲಿರುತ್ತದೆ. ಮನೆಯಲ್ಲಿ ನನ್ನನ್ನು ಎಲ್ಲರೂ ಕೆಲಸಕ್ಕೆ ಬಾರದವನು, ನಾಲಾಯಕ ಅಂತ ಕರೆಯುತ್ತಾರೆ. ಒಂದು ವೇಳೆ ಮುಂದೆ ನನ್ನ ಹೆಂಡತಿಯು ನನ್ನನ್ನು ಹೀಗೆ ಕರೆದರೆ ನಾನು ಗಂಡಾಗಿ ಹುಟ್ಟಿರುವ ಬಗ್ಗೆ ನನಗೆ ನಾಚಿಕೆಯಾಗುತ್ತದೆ. ಏಕೆಂದರೆ ಒಬ್ಬ ಹೆಂಡತಿಗೆ ಅವಳ ಗಂಡನೇ ಸರ್ವಸ್ವ ಆಗಿರುತ್ತಾನೆ. ಅವಳ ಎದುರಿಗೆ ಇನ್ನೊಬ್ಬರಿಂದ ನಾನು ನಾಲಾಯಕ ಅಂತ ಅನಿಸಿಕೊಂಡರೆ ಅವಳಿಗೆ ಆ ಅವಮಾನವನ್ನು ತಡೆದುಕೊಳ್ಳಲು ಆಗುವುದಿಲ್ಲ. ಅವಳಿಗೂ ತನ್ನ ಹಾಗೂ ತನ್ನ ಗಂಡನ ಮರ್ಯಾದೆಯ ಪ್ರಶ್ನೆ ಆಗಿರುತ್ತದೆ. ಅವಳ ತಂದೆ ತಾಯಿ ನನ್ನನ್ನು ನಂಬಿ ಮದುವೆ ಮಾಡಿಕೊಟ್ಟಿದ್ದಾರೆ. ಅವರ ಭರವಸೆಯನ್ನು ನಾನು ಕಳೆದುಕೊಳ್ಳಲು ಇಷ್ಟವಿಲ್ಲ. ಅಲ್ಲದೆ ಹೆಣ್ಣು ಕೊಡಲು ಸಹ ಯಾರೂ ಮುಂದೆ ಬಂದಿರಲಿಲ್ಲ. ಅಂಥದರಲ್ಲಿ ಆಶಾ ತಂದೆ ತಾಯಿ ನನ್ನಲ್ಲಿ ಅದು ಯಾವ ಗುಣ ನೋಡಿ ನನಗೆ ಮದುವೆ ಮಾಡಿಕೊಟ್ಟಿದ್ದಾರೋ ಗೊತ್ತಿಲ್ಲ. ಅದನ್ನು ನಾನು ಉಳಿಸಿಕೊಳ್ಳಲೇಬೇಕಲ್ಲ. ಜೊತೆಗೆ ನನ್ನ ತಂದೆ ತಾಯಿಯ ಮರ್ಯಾದೆ ಕೂಡ ಇದೆ. ಹಾಗಾಗಿ ನಾನು ಮುಂಚೆ ಥರ ನಿಮ್ಮ ಜೊತೆ ಸಮಯ ಕಳೆಯಲು ಆಗುವುದಿಲ್ಲ ಅಂತ ಹೇಳಿದ. ಇತ್ತ ಮನೆಯಲ್ಲಿ ಸಂತೋಷನ 2 ಅಣ್ಣಂದಿರು ಮತ್ತು ಅವರ ಹೆಂಡತಿಯರು ಕುಳಿತು ಮಾತನಾಡಿದರು. ಈಗ ಎಲ್ಲರಿಗೂ ಮದುವೆಯಾಗಿದೆ. ನೀವು ನೋಡಿದರೆ ಇಬ್ಬರು ಸುಮ್ಮನೆ ಇದ್ದೀರಾ. ಆಸ್ತಿ ಹಂಚಿಕೆಯ ಬಗ್ಗೆ ಮಾತನಾಡಿ ಎಂದು ಮೊದಲನೇ ಅಣ್ಣನ ಹೆಂಡತಿ ಹೇಳಿದಳು. ಆಗ ಅವಳ ಗಂಡ, ಅಪ್ಪ ತೀರಿಕೊಂಡು ಇನ್ನೂ 2 ವರ್ಷವಾಗಿದೆ. ಈಗಾಗಲೇ ನಾನು ಹೋಗಿ ಅಮ್ಮನ ಬಳಿ ಆಸ್ತಿ ಭಾಗ ಮಾಡುವುದರ ಬಗ್ಗೆ ಮಾತನಾಡಿದರೆ ಅವರು ಏನು ಹೇಳುತ್ತಾರೋ ಏನೋ ಎಂದು ಹೇಳುತ್ತಾನೆ. ಆಗ 2ನೆಯ ಮಗ ರಮೇಶ, ಏನನ್ನುತ್ತಾರೆ ಅಣ್ಣ, ನಮ್ಮ ಆಸ್ತಿಯನ್ನು ನಾವು ಕೇಳುತ್ತಿದ್ದೇವೆ, ಅದರಲ್ಲಿ ತಪ್ಪೇನಿದೆ? ನಾವು ಲಕ್ಷ ಸಂಪಾದನೆ ಮಾಡುತ್ತಿದ್ದೇವೆ. ಸಂತೋಷ ಏನನ್ನೂ ದುಡಿಯುತ್ತಿಲ್ಲ. ಅವನು ಮಾಡುವ ಚಿಲ್ಲರೆ ಕೆಲಸಕ್ಕೆ ಬಿಡಿಗಾಸಷ್ಟೇ ಸಿಗುವುದು. ಅವನಿಗೂ ಅವನ ಹೆಂಡತಿಗೂ ಇನ್ನು ಮುಂದೆ ನಾವೇ ಖರ್ಚು ಮಾಡಬೇಕಾಗುತ್ತದೆ. ಮುಂದೆ ಇದೇ ರೀತಿ ಎಲ್ಲರಿಗೂ ಖರ್ಚು ಮಾಡುತ್ತಾ ಹೋದರೆ ನಾಳೆ ನಮ್ಮ ಮಕ್ಕಳಿಗೆ ಏನು ಉಳಿಯುತ್ತದೆ? ಅತ್ತಿಗೆ, ನಿನಗೆ ಹೇಳುತ್ತಿರುವುದು ಸರಿಯಾಗಿ ಇದೆ. ನೀನು ಅಮ್ಮನ ಬಳಿ ಮೊದಲು ಹೋಗಿ ಇದರ ಬಗ್ಗೆ ಮಾತನಾಡು. ನಿನ್ನ ಹಿಂದೆ ನಾನು ಬರುತ್ತೇನೆ ಎಂದು ಹೇಳಿದ. ಅಂದು ಭಾನುವಾರವಾಗಿತ್ತು. ಎಲ್ಲರಿಗೂ ರಜೆ ಇದ್ದ ಕಾರಣ ಎಲ್ಲರೂ ಮನೆಯಲ್ಲಿಯೇ ಇದ್ದರು. ಅನಸೂಯಮ್ಮನವರು ಅಂಗಳದಲ್ಲಿ ಕಾಳುಗಳನ್ನು ಸೋಸುತ್ತಾ ಕುಳಿತಿದ್ದರು. ಆಗ ದೊಡ್ಡ ಮಗ ಯೋಗೇಶ, ಅಮ್ಮ, ನಿನ್ನ ಬಳಿ ಸ್ವಲ್ಪ ಮಾತನಾಡಬೇಕು ಎಂದು ಕೇಳಿದ. ಏನು ವಿಷಯ ಯೋಗೇಶ? ಅದೇನು ಅಂತ ಹೇಳಪ್ಪ ಅಂತ ಅನಸೂಯಮ್ಮನವರು ಹೇಳಿದರು. ಆಗ ಅವನು, ನೋಡಮ್ಮ, ಈಗ ಮನೆಯಲ್ಲಿ ಎಲ್ಲರಿಗೂ ಮದುವೆಯಾಗಿದೆ. ಎಲ್ಲರಿಗೂ ಅವರವರ ಜವಾಬ್ದಾರಿಯೂ ಕೂಡ ಹೆಚ್ಚಾಗಿದೆ. ಹಾಗಿದ್ದಾಗ ಆಸ್ತಿಯನ್ನು ಈಗಲೇ ಎಲ್ಲರಿಗೂ ಹಂಚುವುದು ಒಳ್ಳೆಯದು ಎಂದು ಹೇಳುತ್ತಿದ್ದಾಗ ಹಿಂದೆಯಿಂದ 2ನೆಯ ಮಗ ರಮೇಶ ಕೂಡ ಬಂದನು. ಹೌದಮ್ಮ, ಅಣ್ಣ ಹೇಳುತ್ತಿರುವುದು ಸರಿಯಾಗಿದೆ. ಇಲ್ಲವಾದರೆ ನಮ್ಮಿಬ್ಬರ ದುಡ್ಡು ಎಲ್ಲರಿಗೂ ಖರ್ಚಾಗುತ್ತದೆ. ಆಗ ಮನೆಯಲ್ಲಿ ಈ ವಿಷಯವಾಗಿ ಮನಸ್ತಾಪ ಬೆಳೆಯುತ್ತವೆ. ಅದರ ಬದಲು ಅವರವರ ಜೀವನವನ್ನು ಅವರವರಿಗೆ ಮಾಡಲು ನೀವು ಆಸ್ತಿಯನ್ನು ಭಾಗ ಮಾಡಿಕೊಡುವುದು ಒಳ್ಳೆಯದು ಎಂದು ಹೇಳುತ್ತಾನೆ. ಕಮಲಮ್ಮನವರಿಗೆ ಇವರಿಬ್ಬರು ಮಾತನಾಡಿಕೊಂಡು ಬಂದಿದ್ದಾರೆ ಎಂದು ಅರ್ಥವಾಗುತ್ತದೆ. ಆಸ್ತಿಯನ್ನು ಭಾಗ ಮಾಡುವುದು ಅವರಿಗೆ ಇಷ್ಟವಿಲ್ಲದಿದ್ದರೂ ಒಪ್ಪಿಗೆ ನೀಡುತ್ತಾರೆ. ಹೇಗಿದ್ದರೂ ಒಂದಲ್ಲ ಒಂದು ದಿನ ಈ ಕೆಲಸ ಆಗಲೇಬೇಕು, ಅದು ಇಂದೇ ಆಗಲಿ ಎಂದು ಅವರ ಮನಸ್ಸಿನಲ್ಲಿ ಯೋಚಿಸುತ್ತಾರೆ. ಅದರಂತೆ ರಮೇಶ ಮತ್ತು ಯೋಗೇಶ ಆಸ್ತಿಯನ್ನು ಭಾಗ ಮಾಡಿಕೊಳ್ಳಲು ಒಂದು ದಿನವನ್ನು ನಿಗದಿ ಮಾಡುತ್ತಾರೆ. ಸಹೋದರಿ ಲತಾಳಿಗೂ ಈ ವಿಷಯದ ಬಗ್ಗೆ ತಿಳಿಸಿ ಅವಳನ್ನು ಕೂಡ ತವರು ಮನೆಗೆ ಕರೆಯುತ್ತಾರೆ. ಅದರಂತೆ ಲತಾ ಕೂಡ ಮನೆಗೆ ಬರುತ್ತಾಳೆ. ಆದರೆ ಸಂತೋಷ ಎಂದಿನಂತೆ ತನ್ನ ಕೆಲಸಕ್ಕೆ ಹೋಗಲು ರೆಡಿಯಾಗುತ್ತಿರುತ್ತಾನೆ. ಆಗ ಅವನ ದೊಡ್ಡಣ್ಣ, ಇಂದು ನೀನು ಯಾವ ಕೆಲಸಕ್ಕೂ ಹೋಗುವುದು ಬೇಡ, ಇವತ್ತು ಮನೆಯಲ್ಲಿಯೇ ಇರು ಎಂದು ಹೇಳಿದಾಗ ಸಂತೋಷ ಯಾಕೆ ಎಂದು ಕೇಳುತ್ತಾನೆ. ಆಗ ಅವರ 2ನೇ ಅಣ್ಣ, ನಿನಗೆ ಗೊತ್ತಿಲ್ಲವೇ ಇವತ್ತು ಆಸ್ತಿ ಎಲ್ಲರಿಗೂ ಭಾಗವಾಗಲಿದೆ ಎಂದು? ನೀನು ಆ ಪತ್ರಗಳಿಗೆ ಸಹಿ ಮಾಡಬೇಕು. ಅದಕ್ಕಾಗಿ ನೀನು ಎಲ್ಲಿಗೆ ಹೋಗುವ ಅವಶ್ಯಕತೆ ಇಲ್ಲ. ಇಂದು ನೀನು ಮನೆಯಲ್ಲಿಯೇ ಇರು ಎಂದು ಹೇಳುತ್ತಾನೆ. ಆಗ ಸಂತೋಷ ನಗುತ್ತಾ, ನೀವು ಆಸ್ತಿಯಲ್ಲಿ ಭಾಗ ಮಾಡಿಕೊಳ್ಳಿ. ನೀವಿಬ್ಬರು ತೆಗೆದುಕೊಂಡ ಮೇಲೆ ನನಗೆ ಏನು ಬರಬೇಕು ಅದನ್ನು ಕೊಡಿರಿ. ನಾನು ಕೆಲಸ ಮುಗಿಸಿ ಸಾಯಂಕಾಲ ಮನೆಗೆ ಬಂದಾಗ ಆ ಪೇಪರ್ಗಳಿಗೆ ಸಹಿ ಮಾಡುತ್ತೇನೆ ಅಂತ ಹೇಳಿದ. ಆಗ ಅವನ ಅಕ್ಕ ಲತಾ, ಅರೆ, ನಿನಗೆ ತಲೆ ಸರಿ ಇಲ್ವಾ? ಮದುವೆ ಆದರೂ ದಡ್ಡನ ಥರನೇ ಹಠ ಮಾಡ್ತಿದ್ದೀಯಾ? ದಡ್ಡನಾಗಿ ಇರಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀಯಾ? ನಿನಗೆ ನಮ್ಮಂಥ ಅಕ್ಕ ಅಣ್ಣಂದಿರು ಸಿಕ್ಕಿರೋದು ನಿನ್ನ ಪುಣ್ಯ. ಅಣ್ಣ ಏನು ಹೇಳುತ್ತಿದ್ದಾನೋ ಅದನ್ನು ಸ್ವಲ್ಪ ಕೇಳಿ ಕೆಲಸ ಮುಗಿಸಿ ಆಮೇಲೆ ನೀನು ಹೋಗು ಅಂತ ಹೇಳ್ತಾಳೆ. ಇವರೆಲ್ಲರ ಮಾತುಗಳನ್ನು ಕೇಳುತ್ತಿದ್ದ ಅನಸೂಯಮ್ಮನವರು ಸಂತೋಷನಿಗೆ ಇಂದು ನೀನು ನಿನ್ನ ಕೆಲಸಕ್ಕೆ ರಜೆ ಹಾಕು ಮಗನೆ ಅಂತ ಹೇಳಿದರು. ಆದರೆ ಸಂತೋಷ ಯಾರ ಮಾತಿಗೂ ಕಿವಿಗೊಡದೆ ಅವನು ತನ್ನ ಪಾಡಿಗೆ ತನ್ನ ಕೆಲಸಕ್ಕೆ ಹೋದ. ಸಂತೋಷನ ಅಣ್ಣಂದಿರು ಅವರ ಪಿತ್ರಾರ್ಜಿತ ಆಸ್ತಿಯಾದ 8 ಎಕರೆಯ ಕೃಷಿ ಭೂಮಿಯಲ್ಲಿ ಇಬ್ಬರು 4 ಎಕರೆ ಸಮನಾಗಿ ಹಂಚಿಕೊಂಡು ಸಂತೋಷನಿಗೆ ಈ ಹಳೆಯ ಮನೆ ಭಾಗ ಅಂತ ಮಾಡಿದರು. ಇನ್ನು ಸಹೋದರಿ ಲತಾಳನ್ನು ಮನೆಗೆ ಕರೆಸಿದ್ದ ಅಣ್ಣಂದಿರು ಆಸ್ತಿ ಭಾಗ ಮಾಡುವಾಗ
ಅವಳು ಎದುರಿಗೆ ಇದ್ದರೂ ಅವಳ ಹೆಸರನ್ನೇ ಎತ್ತುವುದಿಲ್ಲ. ಲತಾ ಇದೆಲ್ಲವನ್ನು ನೋಡುತ್ತಾ ಸುಮ್ಮನೆ ಕುಳಿತಿದ್ದಳು. ಸಾಯಂಕಾಲ ಸಂತೋಷ ಕೆಲಸ ಮುಗಿಸಿ ಮನೆಗೆ ಬಂದು ಆಸ್ತಿಯ ವಿಚಾರ ಕೇಳಿದಾಗ ಅವನ ಅಣ್ಣಂದಿರು ಆಸ್ತಿ ಭಾಗ ಮಾಡಿರುವ ವಿಷಯದ ಬಗ್ಗೆ ಎಲ್ಲವನ್ನು ಅವನಿಗೆ ಹೇಳಿದರು. ಆಗ ಸಂತೋಷ ಕೇಳಿದ, ಹಾಗಾದರೆ ಅಕ್ಕ ಲತಾಳಿಗೆ ಏನು ಕೊಟ್ಟಿದ್ದೀರಾ ಅಂತ. ಇಬ್ಬರು ಅಣ್ಣರು ಜೋರಾಗಿ ನಗುತ್ತಾ, ಅಯ್ಯೋ ಮುಟ್ಟಾಳ, ಆಸ್ತಿಯ ಭಾಗ ಕೇವಲ ಅಣ್ಣ ತಮ್ಮರಲ್ಲಿ ನಡೆಯುತ್ತದೆ, ಸಹೋದರಿಯ ಹಕ್ಕು ಕೇವಲ ತವರು ಮನೆಯಾಗಿರುತ್ತದೆ ಅಂತ ಹೇಳಿದರು. ಅದಕ್ಕೆ ಸಂತೋಷ, ನಾನು ಓದಿ ಕಲಿತು ಒಳ್ಳೆಯ ಕೆಲಸದಲ್ಲಿ ಇಲ್ಲದಿದ್ದರೂ ಪರವಾಗಿಲ್ಲ, ನನಗೆ ನೀವು ಕೊಟ್ಟಿರುವ ಭಾಗವನ್ನು ಅಕ್ಕ ಲತಾಳ ಹೆಸರಿಗೆ ಮಾಡಿಬಿಡಿ ಅಂತ ಹೇಳಿದನು. ಅದನ್ನು ಕೇಳಿದ ಯೋಗೇಶ ಮತ್ತು ರಮೇಶ ಇಬ್ಬರು ಅಣ್ಣಂದಿರು ಮುಖ ಮುಖ ನೋಡಿಕೊಂಡು ಆಶ್ಚರ್ಯಕ್ಕೊಳಗಾದರು. ಮತ್ತೆ ನಿನಗೇನು ಮಾಡ್ತೀಯಾ ಅಂತ ಅವರು ಕೇಳಿದರು. ಆಗ ಸಂತೋಷ ನಗುತ್ತಲೇ ಅಮ್ಮನನ್ನು ನೋಡುತ್ತಾ, ನನಗೆ ನನ್ನ ತಾಯಿ ಇದ್ದಾಳೆ, ಅಷ್ಟೇ ಸಾಕು ನನಗೆ ಎಂದು ಹೇಳುತ್ತಾ ಹೆಂಡತಿ ಆಶಾ ಕಡೆ ತಿರುಗಿ ನೋಡಿ, ನನ್ನ ಮಾತು ಸರಿಯಾಗಿದೆ ತಾನೆ ಎಂದು ಕೇಳಿದ. ಆಗ ಆಶಾ ತನ್ನ ಅತ್ತೆ ಅನ್ಸೂಯಮ್ಮನನ್ನು ತಬ್ಬಿಕೊಂಡು, ಇವರಿಗಿಂತ ದೊಡ್ಡ ಆಸ್ತಿ ನನಗೆ ಏನೂ ಬೇಡ, ತಾಯಿ ಅಂತ ಅತ್ತೆ ಸಿಕ್ಕಿದ್ದಾರೆ, ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವ ಗಂಡ ಸಿಕ್ಕಿದ್ದಾರೆ ಅಂತ ತುಂಬಾ ಖುಷಿಯಿಂದ ಹೇಳಿದಳು. ಏಕೆಂದರೆ ಆಶಾ ಬಡ ಕುಟುಂಬದಲ್ಲಿ ಹುಟ್ಟಿದ್ದರೂ ಸುಸಂಸ್ಕೃತ ಹೆಣ್ಣು ಮಗಳಾಗಿದ್ದಳು. ಅವಳು ಹೇಳಿದ ಅಂಥ ಮಾತುಗಳೇ ಆ ಮನೆ ಭಾಗವಾಗುವುದನ್ನು ತಡೆದು ನಿಲ್ಲಿಸಿತು. ಲತಾ ಈ ಮಾತುಗಳನ್ನು ಕೇಳುತ್ತಾ ಸುಮ್ಮನೆ ಕುಳಿತು ಬಿಟ್ಟಿದ್ದಳು. ಈಗ ಅವಳಿಗೂ ಅರ್ಥವಾಗಿತ್ತು. ತನ್ನ ಇಬ್ಬರು ಅಣ್ಣಂದಿರು ಆಡಿದ ಮಾತುಗಳನ್ನು ಕೇಳಿ ಗರಬಡಿದಂತೆ ಕುಳಿತು ಬಿಟ್ಟಿದ್ದಳು. ಎದ್ದವಳೆ ಓಡಿ ಹೋಗಿ ಪೆದ್ದ ತಮ್ಮನನ್ನು ತಬ್ಬಿಕೊಂಡು, ನನ್ನನ್ನು ಕ್ಷಮಿಸಿಬಿಡು ಸಂತೋಷ, ಈ ನಿನ್ನ ದುಷ್ಟ ಅಕ್ಕನನ್ನು ನೀನು ಕ್ಷಮಿಸಿಬಿಡು, ನೀನು ನನ್ನ ಬೆನ್ನ ಹಿಂದೆ ಹುಟ್ಟಿ ನನ್ನ ಜೊತೆ ಬೆಳೆದಿದ್ದರೂ ನಾನು ನಿನ್ನನ್ನು ಇಷ್ಟು ದಿನ ಅರ್ಥ ಮಾಡಿಕೊಳ್ಳಲಿಲ್ಲ ಅಂತ ಅಳುತ್ತಾ ಕೇಳಿಕೊಂಡಳು. ಆಗ ಸಂತೋಷ, ಅಕ್ಕ, ಈ ಮನೆಯಲ್ಲಿ ನಮಗೆ ಎಷ್ಟು ಅಧಿಕಾರವಿದೆಯೋ ನಿನಗೂ ಅಷ್ಟೇ ಅಧಿಕಾರವಿದೆ. ಏಕೆಂದರೆ ಸೊಸೆಯಂದಿರು ಇದೇ ಕಾರಣಕ್ಕಾಗಿ ಗಂಡನ ಮನೆಯಲ್ಲಿ ಅನೇಕ ತೊಂದರೆಗಳನ್ನು ಅನುಭವಿಸುತ್ತಾರೆ. ಗಂಡನ ಮನೆಯಲ್ಲಿ ಕೆಲವೊಮ್ಮೆ ವರದಕ್ಷಿಣೆ ಕಿರುಕುಳ ಕೊಟ್ಟು ಅವಳನ್ನು ಬೆಂಕಿಗೆ ದೂಡುತ್ತಾರೆ. ಒಬ್ಬ ಹೆಣ್ಣಿನ ಮದುವೆಯ ನಂತರ ಅವಳ ತಂದೆ ಮತ್ತು ಅಣ್ಣಂದಿರು ಅವಳನ್ನು ಬೇರೆ ಮನೆಯವಳು ಅಂತ ತಿಳಿದುಕೊಳ್ಳುವುದೇ ಇದಕ್ಕೆಲ್ಲ ಕಾರಣ. ನೀನು ಎಲ್ಲೇ ಇದ್ದರೂ ಈ ಮನೆಯ ಹಕ್ಕುದಾರಳು ಇದ್ದೀಯಾ. ನೀನು ನನಗೆ ಒಂದೆರಡು ಮಾತುಗಳನ್ನು ಬೈದಿರಬಹುದು ಅಷ್ಟೇ. ಅಕ್ಕ ತಮ್ಮಂದಿರು ಅಂದ ಮೇಲೆ ಬೈಯುವುದು, ಜಗಳವಾಡುವುದು, ಕಿತ್ತಾಡುವುದು ಇವೆಲ್ಲವೂ ಎಲ್ಲರ ಜೀವನದಲ್ಲೂ ಇದ್ದದ್ದೇ. ನಾನು ಅದು ಯಾವುದನ್ನು ತಲೆಗೆ ಹಾಕಿಕೊಂಡಿಲ್ಲ. ಹಾಗಿದ್ದ ಮೇಲೆ ನೀನು ನನ್ನ ಬಳಿ ಕ್ಷಮೆ ಕೇಳುವ ಅಗತ್ಯವಿಲ್ಲ ಎಂದು ಹೇಳಿದ. ನಾನು ಅಮ್ಮನನ್ನು ಏಕೆ ನನ್ನೊಂದಿಗೆ ಇರಲು ಹೇಳಿದ್ದೇನೆಂದರೆ, ಅವಳು ನಮ್ಮನ್ನೆಲ್ಲ ತನ್ನ ಗರ್ಭದಲ್ಲಿ 9 ತಿಂಗಳು ಇಟ್ಟುಕೊಂಡು ನೋವು ಅನುಭವಿಸಿ ತನ್ನ ಉಸಿರು ಹಿಡಿದು ನಮಗೆ ಉಸಿರು ನೀಡಿದ್ದಾಳೆ. ಅವಳು ನನ್ನೊಂದಿಗಿದ್ದರೆ ನಿಮ್ಮನ್ನು ನಾನು ಸದಾ ನೆನಪಿಸಿಕೊಳ್ಳಬಹುದು ಅಂತ ಹೇಳಿದ. ಇದನ್ನು ಅಲ್ಲೇ ನಿಂತು ಕೇಳಿಸಿಕೊಳ್ಳುತ್ತಿದ್ದ ಇಬ್ಬರು ಅಣ್ಣಂದಿರ ಕಣ್ಣಲ್ಲಿ ತಂತಾನೆ ಕಣ್ಣೀರು ಹರಿಯುತ್ತಿತ್ತು. ಇನ್ನು ಅತ್ತಿಗೆಯರು ನನ್ನ ತಾಯಿಯರು ಇದ್ದ ಹಾಗೆ, ಅವರ ಆಸೆಗೆ ನಾನು ಎಂದೂ ತಣ್ಣೀರೆರಚುವುದಿಲ್ಲ ಎಂದು ಹೇಳಿದಾಗ ಅತ್ತಿಗೆಯರ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ತಮ್ಮ ತಪ್ಪಿನ ಅರಿವಾಗಿ ತಲೆ ತಗ್ಗಿಸಿ ನಿಂತಿದ್ದರು. ಇಬ್ಬರು ಅಣ್ಣಂದಿರು ಓಡಿ ಬಂದು ತಮ್ಮನನ್ನು ತಬ್ಬಿಕೊಂಡರು. ಸಂತೋಷ, ನಮ್ಮನ್ನು ಕ್ಷಮಿಸಿಬಿಡು. ನಾವು ಓದಿ ವಿದ್ಯಾವಂತರಾಗಿದ್ದರೂ ನಿನ್ನ ಮುಂದೆ ನಾವು ಏನೇನೂ ಅಲ್ಲ. ನಾವು ದುಡ್ಡಿನ ಆಸೆಗಾಗಿ ಬರೀ ದುಡ್ಡಿಗೆ ಬೆಲೆ ಕೊಟ್ಟೆವು. ಆದರೆ ನೀನು ಅದನ್ನು ದೂರ ತಳ್ಳಿ ತಾಯಿ ಅಂತ ದೇವರಿಗೆ ಬೆಲೆ ಕೊಟ್ಟು ನಮ್ಮೆಲ್ಲರ ಕಣ್ಣು ತೆರೆಸಿದ್ದೀಯಾ. ನೀನು ಓದದೇ ಇದ್ದರೂ ಜೀವನದ ಪಾಠವನ್ನು ಚೆನ್ನಾಗಿ ತಿಳಿದಿದ್ದೀಯಾ. ನಾವಿಬ್ಬರು ಇಂದು ನಿನ್ನಲ್ಲಿ ಅಪ್ಪನನ್ನು ಕಾಣುತ್ತಿದ್ದೇವೆ. ನಿನಗೆ ಎಲ್ಲವೂ ಅಪ್ಪನ ಗುಣವೇ ಬಂದಿದೆ ಎನ್ನುತ್ತಿದ್ದಾಗ ಅತ್ತಿಗೆಯರಿಬ್ಬರು ಬಂದು, ಹೌದು ಸಂತೋಷ, ನಾವು ಈ ಮನೆಗೆ ಸೊಸೆಯರಾಗಿ ಬಂದಾಗಿಂದ ನಿನ್ನನ್ನು ಎಲ್ಲ ವಿಷಯದಲ್ಲೂ ಚುಚ್ಚಿ ಮಾತನಾಡಿದೆವು, ಹಂಗಿಸಿದೆವು. ದಯವಿಟ್ಟು ನಮ್ಮನ್ನ ಕ್ಷಮಿಸಿಬಿಡು. ಈ ಆಸ್ತಿಯ ಬಗ್ಗೆ ಭಾಗ ಮಾಡುವುದನ್ನು ಮೊದಲು ನಾವೇ ಶುರು ಮಾಡಿದ್ದೇವೆ. ಈಗ ಅದು ನಮ್ಮಿಂದಲೇ ಅಂತ್ಯವಾಗಲಿ. ಇನ್ನೆಂದಿಗೂ ಈ ಮನೆಯಲ್ಲಿ ಯಾರ ಬಾಯಲ್ಲಿಯೂ ಆಸ್ತಿಯ ವಿಚಾರವಾಗಿ, ಭಾಗದ ವಿಚಾರವಾಗಿ ಮಾತು ಬರಬಾರದು. ಇನ್ನು ಮುಂದೆ ನಾವೆಲ್ಲರೂ ಇದೇ ಮನೆಯಲ್ಲಿ ಒಟ್ಟಾಗಿ ಜೀವನ ಮಾಡೋಣ ಎಂದು ಹೇಳಿ ಎಲ್ಲರೂ ಸಂತೋಷದಿಂದ ನಗುನಗುತ್ತಾ ಬಾಳು ನಡೆಸಿದರು. ಇದು ಇವತ್ತಿನ ಕಥೆಯಾಗಿತ್ತು. ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ. ಪ್ರೀತಿ ಪ್ರೇಮದಲ್ಲಿ ಮೋಸ ಹಾಗೂ ಸ್ತ್ರೀ ಪುರುಷ ವಶೀಕರಣ ಕೇವಲ ಒಂದೇ ದಿನದಲ್ಲಿ ಪರಿಹಾರ. ಹಿಂದೆ ಸಂಪರ್ಕಿಸಿ 8971832255.